ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಪ್ರಕೃತಿ ರೌದ್ರ ನರ್ತನಕ್ಕೆ ಇಡೀ ನೇಪಾಳದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಕ್ಷಣ ಕ್ಷಣಕ್ಕೂ ಹೆಣಗಳ ರಾಶಿ ಸಿಗುತ್ತಲೇ ಇದೆ. ಹಿಮಾಲಯದ ಮೇಲ್ಭಾಗದಲ್ಲಿ ಉಂಟಾದ ಪ್ರಕೃತಿಯ ವಿಕೋಪಕ್ಕೆ ಅದೆಷ್ಟೋ ಕುಟುಂಬಗಳು, ನೂರಾರು ಜೀವಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಅಷ್ಟಕ್ಕೂ ಈ ಭೀಕರ ವಿಕೋಪ ಸಂಭವಿಸಿದ್ದು ಹೇಗೆ? ನೇಪಾಳ ನರಕವಾದದ್ದಾದ್ರೂ ಹೇಗೆ? ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ನೇಪಾಳದಲ್ಲಿ ಈಗ ಬರೀ ನೀರಲ್ಲ, ಸಾವಿನ ಪ್ರವಾಹ. ರಕ್ಕಸ ನದಿಯ ಅಟ್ಟಹಾಸಕ್ಕೆ ಊರಿಗೆ ಊರೇ ಸರ್ವನಾಶ. ಪ್ರವಾಹದ ಅಟ್ಟಹಾಸಕ್ಕೆ ನೇಪಾಳ ಸಂಪೂರ್ಣ ನರಕವಾಗಿ ಹೋಗಿದೆ. ಕೆದಕಿದಷ್ಟು ಸಾಲು ಸಾಲು ಹೆಣಗಳ ರಾಶಿ ಸಿಗುತ್ತಲೇ ಇದೆ. ಬೋಟೆಕೋಶಿ ನದಿಯ ದಂಡೆಯಲ್ಲಿ ಜೀವಿಸುತ್ತಿದ್ದ ನೂರಾರು ಜನರ ಪಾಲಿಗೆ ಬುಧವಾರ ಕರಾಳ ದಿನವಾಗಿ ಬದಲಾಗಿದೆ. ಎದ್ದಕ್ಕಿದ್ದಂತೆ ನುಗ್ಗಿದ್ದ ಹಠಾತ್ ಪ್ರವಾಹ ಹಾಗೂ ಮಣ್ಣಿನ ರಾಶಿಗೆ ಇಡೀ ವಸತಿ ಪ್ರದೇಶಗಳೇ ಬಲಿಯಾಗಿವೆ. ನೋವಾಕೋಟ್ನಲ್ಲಿ ಎಲ್ಲೆಲ್ಲೂ ಅವಶೇಷಗಳಷ್ಟೇ ಕಣ್ಣಿಗೆ ಬೀಳ್ತಿದ್ದು, ಮಣ್ಣಿನ ಅಡಿಯಿಂದ ಒಂದೊಂದೇ ಶವಗಳನ್ನ ಹೊರತೆಗೆಯಲಾಗ್ತಿದೆ. ಸಾವಿರಾರು ಮಂದಿ ನಾಪತ್ತೆ, ಏರುತ್ತಲೇ ಇದೆ ಸಾವಿನ ಸಂಖ್ಯೆ. ಶವಗಾರದಲ್ಲಿ ಹೆಣಗಳನ್ನ ಇಡೋದಕ್ಕೂ ಜಾಗವಿಲ್ಲದೆ ಪರದಾಟ. ಸಾವು ನೋವಿನ ಲೆಕ್ಕ ಕ್ಷಣ ಕ್ಷಣಕ್ಕೂ ಏರ್ತಿದ್ದು, ಇದುವರೆಗೆ 359ಕ್ಕೂ ಹೆಚ್ಚು ಶವಗಳನ್ನ ಹೊರತೆಗೆಯಲಾಗಿದೆ. ಅದರಲ್ಲಿ ಚಿಂಟ್ವಾನ್ ಒಂದರಲ್ಲಿ 132 ದೇಹಗಳು ಪತ್ತೆಯಾಗಿವೆ. ಪರಿಸ್ಥಿತಿ ಎಷ್ಟು ಭಯಾನಕವಾಗಿದೆ ಅಂದ್ರೆ, ಚಿಂಟ್ವಾನ್ನ ಶವಾಗಾರದಲ್ಲಿ 50 ಶವಗಳನ್ನ ಇಡಲು ಮಾತ್ರ ಜಾಗವಿದೆ. ಆದ್ರೆ ಅಲ್ಲಿಗೆ ಬಂದಿರುವ ಹೆಣಗಳ ಸಾಗರವನ್ನ ನೋಡಿ ವೈದ್ಯರು ದಂಗಾಗಿದ್ದಾರೆ. ಅದೆಷ್ಟೋ ಮಕ್ಕಳು ಹೆತ್ತವರನ್ನ ಕಳೆದುಕೊಂಡು ಗೋಳಾಡ್ತಿದ್ರೆ, ಸಂಬಂಧಿಕರಿಗಾಗಿ ಹುಡುಕಾಟ ಇನ್ನೂ ನಿಂತಿಲ್ಲ. ಹಿಮಪರ್ವತ ಕುಸಿತಕ್ಕೆ ರೌದ್ರ ರೂಪ ತಾಳಿದ ಬೋಟೆಕೋಶಿ ನದಿ. ನೀರಿನ ಜೊತೆ ಬಂಡೆ, ಮಣ್ಣು, ಮರದ ದಿಮ್ಮಿಗಳೇ ಬಂದು ಅವಾಂತರ. ನೇಪಾಳ ಚೀನಾ ಗಡಿಯ ಬಳಿ 4.4 ತೀವ್ರತೆಯ ಭೂಕಂಪವಾಗಿದೆ. ಅದರಿಂದ ಈ ಪ್ರವಾಹ ಉಂಟಾಗಿದೆ ಎನ್ನಲಾಗಿತ್ತು. ಆದ್ರೆ ನಿಜವಾದ ಸತ್ಯ ಕೇಳಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಹಿಮಪರ್ವತದ ಅತಿದೊಡ್ಡ ಭಾಗವೊಂದು ಮಂಜುಗಡ್ಡೆ ಮತ್ತು ಬಂಡೆಗಳೊಂದಿಗೆ ಲೆಹೆಂಡೆಕೋಲಾ ನದಿಗೆ ಬಿದ್ದ ಪರಿಣಾಮ ಕಂಡು ಕೇಳರಿಯದ ಪ್ರವಾಹ ಉಂಟಾಗಿದೆ. ಲಕ್ಷಾಂತರ ಟನ್ ಮಣ್ಣು ಮತ್ತು ನೀರು ಒಟ್ಟಿಗೆ ಚಿಮ್ಮಿ ಬೋಟೆಕೋಶಿ ನದಿಯ ರೂಪದಲ್ಲಿ ನೇಪಾಳದ ಮೇಲೆ ಬಿದ್ದಿದೆ. ಇದರಿಂದ ಇವತ್ತು ಹಿಮಾಲಯದ ನಾಡು, ದೇವಸ್ಥಾನಗಳ ಕಡಿವೆ ಎಂದೇ ಕರೆಯುವ ನೇಪಾಳ ನರಕವಾಗಿ ಮಾರ್ಪಟ್ಟಿದೆ. ಆದರೆ ಈ ಭೀಕರ ವಿಕೋಪ ಬರೀ ಪ್ರಕೃತಿಯ ಮುನಿಸಷ್ಟೇ ಅಲ್ಲ, ಇದರ ಹಿಂದೆ ನೆರೆಹೊರೆಯ ಚೀನಾದ ಎಡ್ವಟ್ಟು ಮತ್ತು ಕುತಂತ್ರವೂ ಇದೆ ಎನ್ನಲಾಗ್ತಿದೆ. ಗಡಿ ಭಾಗದ ಜಿರಾಂಗ ಪ್ರದೇಶದಲ್ಲಿ ಚೀನಾ ಕೈಗೊಂಡಿರುವ ಸಾಲು ಸಾಲು ಅವೈಜ್ಞಾನಿಕ ಕಾಮಗಾರಿಗಳೇ ಈ ದುರಂತದ ತೀವ್ರತೆಯನ್ನ ಹೆಚ್ಚಿಸಿವೆ ಎನ್ನಲಾಗ್ತಿದೆ. ಚೀನಾ ಬೆಟ್ಟಗಳನ್ನ ಕೊರೆದು ನಡೆಸುತ್ತಿರುವ ಬೃಹತ್ ನಿರ್ಮಾಣ ಕಾರ್ಯಗಳಿಂದ ಹಿಮನದಿಗಳ ಸಮತೋಲನ ತಪ್ಪಿದೆ ಎಂಬ ಆರೋಪವೂ ಕೇಳಿ ಬರ್ತಿವೆ. ಸದ್ಯ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ತೀವ್ರಗೊಂಡಿದೆ. ಆದರೆ ಇನ್ನೂ ನೂರಾರು ಜನರು ಕಾಣೆಯಾಗಿದ್ದು, ಸಾವಿನ ಸಂಖ್ಯೆ ಏರಿಕೆಯಾಗುತ್ತಲೇ ಇದೆ. ಮಾನವನ ಅತಿಯಾದ ಆಸೆಗೆ ಪ್ರಕೃತಿ ಮುನಿದರೆ ಎಂತಹುದೇ ಸಾಮ್ರಾಜ್ಯವಾದರೂ ಧೂಳಿಪಟವಾಗುತ್ತದೆ ಎಂಬುದಕ್ಕೆ ಈ ನೇಪಾಳದ ದುರಂತವೇ ಸಾಕ್ಷಿ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.